Knowledge Park, the Creative School. Admissions are open from LKG to 10th standard. Free uniform for new admission students. ಅಜ್ಞಾನದ ಕೇಳಿನೊಡೆಯ ಜ್ಯೋತಿಯ ಬಲದಿಂದ ತಮ್ಮಂದರ ಕೇಳಿನೊಡೆಯ ಸತ್ಯದ ಬಲದಿಂದ ಅಸತ್ಯದ ಕೇಳಿನೊಡೆಯ ಕೂಡಲ ಸಂಗನ ಶರಣರ ಸಂಗದ ಬಲದಿಂದ ಆತ್ಮದ ಅಹಂಕಾರ ಕೇಳಿನೊಡೆಯ ಕೂಡಲ ಸಂಗಮ ದೇವ. ಈ ಜಗತ್ತಿನ ಪರಮಶ್ರೇಷ್ಠ ನೆಲ ಅವನ ಭೂಮಿ ಬಸವ ಕಲ್ಯಾಣದಲ್ಲಿ ದಸರಾ ಧರ್ಮ ಸಮ್ಮೇಳನ ಧರ್ಮ ಸಮ್ಮೇಳನದ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮದ ಕೇಂದ್ರಬಿಂದು, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ನಮ್ಮ ನಿಮ್ಮೆಲ್ಲರ ಆದರಣೀಯ ಮಲೆನಾಡಿನ ದೇವರು, ದಾಸೋಹಕ್ಕೆ ಇಡೀ ದೇಶದಲ್ಲಿ ಹೆಸರನ್ನು ಮಾಡಿದಂತ Alamprabhu Paramedici Paramedical and BCA College admissions are open. Public School English Medium admissions are open. Nursery to higher classes. ಬುದ್ಧಿಜೀವಿಗಳು, ಶಿಕ್ಷಣ ಪ್ರೇಮಿಗಳು, ನನ್ನ ಆರಾಧ್ಯ ದೇವ ಹಾರ್ಕೂಡಿನ ಚಂದ್ರ ಶಿವಾಚಾರ್ಯರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕರಿಸಿ, ಇನ್ನೋರ್ವ ಪರಮ ಪೂಜರು ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತು ಶ್ರಮವಹಿಸಿ ಮಾರ್ಗದರ್ಶನ ಮಾಡುತ್ತಿರುವ ಗವಿಮಠದ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕರಿಸಿ, ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಭಾಗವಹಿಸಿದಂತ ಹಿರಿಯರಾದಂತ ಜಗನ್ನಾಥ್ ಪಾಟೀಲ್ ಅವರೇ, ಮಲ್ಲಯ್ಯ ಸ್ವಾಮಿಯವರೇ, ಸುರೇಶ್ ಸ್ವಾಮಿಯವರೇ, ವಸ್ತ್ರ ಸ್ವಾಮಿಗಳೇ, ಸುನೀಲ್ ಪಾಟೀಲ್ ಅವರೇ, ಡಾಕ್ಟರ್ ಭುಗಾಳ್ ಅವರೇ, ARK Giri Silk and Sari 7 Heaven Golden Super Mart 50% off. ಡಾಕ್ಟರ್ ಬಸವರಾಜ್ ಸರ್ ಅವರೇ, ಸಿದ್ದು ಗುರಾವರ್ ಅವರೇ, ದಯಾನಂದ್ ಶ್ರೀನಿವಾಸ್ ಅವರೇ, ಎ ಜಿ ಪಾಟೀಲ್ ಅವರೇ, ರಾಮಚಂದ್ರಪ್ಪ ಬುಡಿ ಅವರೇ, ಶ್ರೀಮತಿ ಕಲ್ಪನಾ ಶ್ರೀನಿವಾಸ್ ಅವರೇ ಮತ್ತು ಅನೇಕ ಜನ, ನಮ್ಮ ರಾಜೋಳವರು, ನಂದಿಯವರು, ನಮ್ಮ ಸೂರ್ಯಕಾಂತ್ ಸರ್ ಅವರು, ಸಾಕಷ್ಟು ಜನ ಆದ್ರೆ ಹೆಸರ ತಕೊಂಡಿಲ್ಲ ದಯಮಾಡಿ, ಯಾಕಂದ್ರೆ ಯಾರು ದುಡ್ದಿರಿ ನನಗೆ ಗೊತ್ತಾಗ. ಆದ್ರೆ ದಯಮಾಡಿ ಈ ಪತ್ರಿಕಾಗೋಷ್ಠಿಯಲ್ಲಿ ನೇತೃತ್ವದಲ್ಲಿ ಭಾಗವಹಿಸಿದಂತ ಎಲ್ಲ ಆದರಣೀಯ ಹಿರಿಯರೇ, ಇವತ್ತು ಇನ್ನೇನು ನಾಳೆ ಬೆಳಗಾವರೆ ನಾಳೆ ಸುಮಾರು 4 ಗಂಟೆಯಿಂದ ಪ್ರಾರಂಭವಾಗಿ 22ನೇ ತಾರೀಕಿನಿಂದ 22ನೇ ತಾರೀಕಿಗೆ ಪ್ರಾರಂಭವಾಗಿ ಅಕ್ಟೋಬರ್ 2ರವರೆಗೆ ಬಸವ ಕಲ್ಯಾಣದ ಭೂಮಿಯಲ್ಲಿ ಹಾರ್ಕೂಡ ಮಟ್ಟದಿಂದ ಪ್ರಾರಂಭವಾಗಿ ಬಸವ ಕಲ್ಯಾಣದ ಭೂಮಿಯಲ್ಲಿ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಕಾರ್ಯಕ್ರಮ. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮ ಈ ಭಾಗದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ದೇವದೋಷವನ್ನು ಇಟ್ಟುಕೊಂಡು ಅಧರ್ಮ ತಾಂಡವಾಡ್ತಕ್ಕಂಥ ಅನೇಕ ಭಾಗಗಳು, ಅನೇಕ ಪ್ರದೇಶಗಳಿಗೂ ಕೂಡ ಧರ್ಮ ಪಸರಿಸಬೇಕು. ಜಗದ್ಗುರುಗಳ ವಿಚಾರಗಳನ್ನ, ಅವರ ಸಂಕಲ್ಪಗಳನ್ನ, ಅವರ ದೂರದೃಷ್ಟಿಯ ವಿಚಾರಗಳನ್ನ
ಮನೆ ಮನೆಗೆ ಮನ ಮನಕ್ಕೆ ಇಂದಿನ ಯುವ ಪೀಳಿಗೆಗೆ ಮುಟ್ಟಿಸುವುದರ ಮುಖಾಂತರ ಹೊಸ ಭಾರತವನ್ನ ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಅನೇಕ ನಮ್ಮ ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ವಿಜ್ಞಾನಿಗಳಾಗಬೇಕು, ಒಬ್ಬ ಒಳ್ಳೆ ಆಟಗಾರರಾಗಿ ಹೊರಹೊಮ್ಮಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, IAS IPS ಅಧಿಕಾರಿಗಳಾಗಬೇಕು ಅಂತ ಯುವಕರೇ ದುಶ್ಚಟಗಳಿಗೆ ಬಲಿಯಾಗಿ ಇಡೀ ಬದುಕನ್ನ ಕತ್ತಲೆ ಮಾಡ್ತಕ್ಕಂಥದ್ದು, ತನ್ನ ಬದುಕಷ್ಟೇ ಅಲ್ಲ ಇಡೀ ಕುಟುಂಬದ ಬದುಕನ್ನ ಕತ್ತಲಿಗೆ ತರ್ತಕ್ಕಂಥ ಅನೇಕ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ನೋಡ್ತೀವಿ ಮತ್ತು ಮಾಧ್ಯಮದಲ್ಲಿ ನೋಡ್ತೇವೆ. ಈ ಕಾರ್ಯಕ್ರಮವನ್ನ ಇಡೀ ನಾಡಿಗೆ ಅಷ್ಟೇ ಅಲ್ಲ ಇಡೀ ದೇಶದ ಮೂಲೆ ಮೂಲೆಗೆ ಪ್ರತಿಯೊಬ್ಬ ಜಗದ್ಗುರುಗಳ, ಶರಣರ, ದಾರ್ಶನಿಕರ, ಬುದ್ಧಿಜೀವಿಗಳ, ಕೃಷಿ ಚಿಂತಕರ ವಿಚಾರಗಳನ್ನ ಮಾಧ್ಯಮದ ಮುಖಾಂತರ ಮುಟ್ಟಿಸಬೇಕು. ಈ ಕಾರ್ಯಕ್ರಮ ನಾಡಿನ ಮೂಲೆ ಮೂಲೆಗೂ ಪ್ರತಿಯೊಬ್ಬರು ಹರಿದು ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಉತ್ಸಾಹದಿಂದ ಈ ಪತ್ರಿಕಾ ಗೋಷ್ಠಿಗೆ ಬಂದಂತ ಎಲ್ಲ ನನ್ನ ಆದರಣೀಯ ಸ್ನೇಹಿತರೆ, ಈ ಕಾರ್ಯಕ್ರಮ ನನಗೆ ಬಹಳ ಖುಷಿ ಆಗ್ತದ. ಇವತ್ತು ಬಸವ ಕಲ್ಯಾಣದಲ್ಲಿ ಹಾರ್ಕೂಡಿನ ಚನ್ನವೀರ ಶಿವಾಚಾರ್ಯರು ಯಾವುದೇ ಬಸವ ಕೋಟಿ ಕೋಟಿ ಬಸವ ಭಕ್ತರಿಗೆ, ರೇಣುಕಾಚಾರ್ಯ ಜಗದ್ಗುರು ರೇಣುಕಾಚಾರ್ಯರ ಕೋಟಿ ಕೋಟಿ ಭಕ್ತರಿಗೆ ಯಾರ ಭಾವನೆಗೆ ಎಳ್ಳಷ್ಟು ಧಕ್ಕೆ ಮಾಡುವಂತ ಕಾರ್ಯಕ್ರಮ ಈ ದಸರಾ ಧರ್ಮ ಸಮ್ಮೇಳನ. ಹಾಗಾಗಿ ಇದೊಂದು ವಿಶೇಷವಾದಂತಹ ದಸರಾ ಧರ್ಮ ಸಮ್ಮೇಳನ. ಸಾಕಷ್ಟು ಧರ್ಮ ಸಮ್ಮೇಳನಗಳನ್ನು ಈ ನೆಲದಲ್ಲಿ ಆಗೋಗಿದೆ. ಇದು 39 ಶಿವಂತವರ ಕರೆಕ್ಟ ಬ್ರಹ್ಮಪುರಿ ಜಗದ್ಗುರು 34ನೇ ಸಮ್ಮೇಳನ, ಅವ್ರ ಪಟ್ಟಾಧಿಕಾರ ಆದ ನಂತರ 34ನೇದು. ನಮ್ಮೆಲ್ಲರೂ ಒಂದು ಕನಸಿತ್ತು, ಈ ನೆಲದ ಮೇಲೆ ದಸರಾ ಧರ್ಮ ಸಮ್ಮೇಳನ ನಡೆಯಬೇಕಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆಯಾಗಿತ್ತು. ಆ ನಿಟ್ಟಿನಲ್ಲಿ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ ನಮ್ಮ ತೋರಳ ಮಹಾಸ್ವಾಮೀಜಿಗಳ ಪ್ರಯತ್ನದ ಮಾರ್ಗದರ್ಶನ ಫಲವಾಗಿ ನಮ್ಮ ಗವಿಮಠದ ಘನಲಿಂಗ ಶಿವಾಚಾರ್ಯರ ನೇತೃತ್ವದಲ್ಲಿ ಅವರ ಪ್ರಯತ್ನದ ಫಲವಾಗಿ ಇವತ್ತು ಅತ್ಯಂತ ಅದ್ದೂರಿ ಯಶಸ್ವಿ ದಸರಾ ಧರ್ಮ ಸಮ್ಮೇಳನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಕಾರ್ಯಕ್ರಮ ಅದೆಷ್ಟು ಕೋಟಿ ಖರ್ಚಾದರೂ ಕೂಡ ಅನೇಕ ಜನ ಈ ನಾಡಿನ ರಾಜಕಾರಣಿಗಳು ವಿಶೇಷವಾಗಿ ಅವರ ಹೆಸರು ನಾವು ತಗೋಬೇಕಾಗ್ತದೆ. ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು, ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಸ್ವಾಗತ ಸಮಿತಿ ಅಧ್ಯಕ್ಷರು ಅತ್ಯಂತ ಪ್ರಮುಖ ಪಾತ್ರ. ಅವರು ಕೂಡ ಮನ ಧನದಿಂದ ಸಂಪೂರ್ಣ ಸಹಕಾರ ಕೊಡುವ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ಇಚ್ಛೆಯನ್ನು ಹೊರಗಿದ್ದಾರೆ. ಇದಕ್ಕೆಲ್ಲರೂ ಮುಗಿಲಾಗಿ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ನಮ್ಮೆಲ್ಲರ ಆದರಣೀಯ ಹಾರ್ಕೂಡಿನ ಪರಮ ಪೂಜ್ಯರು, ಹಾರ್ಕೂಡಿನ ಚನ್ನವೀರ ಶಿವಾಚಾರ್ಯರು. ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಮಾತಾಡ್ತೇನೆ. ನಾನು ಒಂದು ಸಲ ಬೆಳಗ್ಗೆ ನಾನು ಈ ಕಾರ್ಯಕ್ರಮ ಸಾಕಷ್ಟು ಜನ ತಮ್ಮ ಮನ ಧನದಿಂದ ಸಹಾಯ ಮಾಡ್ತಾ ಇದ್ದಾರೆ. ನಡೆದಿದ್ದು ಒಂದೊಂದ್ಸಲ ಮಾಧ್ಯಮಕ್ಕೆ ನಾನು ತಿಳಿಸಬೇಕಾಗ್ತದೆ. ಇವತ್ತು ಬೆಳಗ್ಗೆ ಮಾಜಿ ಶಾಸಕರು, ಉದ್ಯಮಿಗಳು ಅಶೋಕ್ ಖೇಣಿ ಅವರ ಮನೆಗೆ ಹೋಗಿದ್ದೆ ನಾನು. ಸರ್, ಬಸವ ಕಲ್ಯಾಣದಲ್ಲಿ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರು
ಹಾರ್ಕೋಡಿನ ಪರಮ ಪೂಜ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮ ತಾವು ಬರಬೇಕು, ತಾವು ಉದ್ಘಾಟನೆಗೆ ಬರ್ಬೇಕಂತ ಹೇಳಿ ನಾನು ಆಹ್ವಾನವನ್ನು ಕೊಟ್ಟೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿ ನಾನು ಆಹ್ವಾನ ಕೊಟ್ಟೆ. ಅದಾದ ನಂತರ ಸರ್, ತಾವು ಉದ್ಯಮಿಗಳು, ಈ ರಾಜ್ಯದಲ್ಲಿ ಹೆಸರು ಮಾಡಿದಂಥವ್ರು, ಆ ಕಾಲದಲ್ಲಿ ಮುಂದೆ IIT-ಯಲ್ಲಿ ಓದಿದವರು, ಅದಕ್ಕೆ ಹಾರ್ಕೋಡಿನ ಚನ್ನವೀರ ಶಿವಾಚಾರ್ಯರು ತಮ್ಮ ಜೊತೆ ಮಾತಾಡ್ತಾರೆ ಸರ್ ಅಂದಾಗ ಅತ್ಯಂತ ಪ್ರೀತಿಯಿಂದ ಹೇಳಿ ಸ್ವಾಮೀಜಿಗಳ ಅಂತ ಹೇಳಿ ಮಾತಾಡೋರು ಸ್ನೇಹಿತರೆ, ನನಗೆ ಯಾಕೆ ಖುಷಿ ಆಗ್ತದ, ಬಲ ಬರ್ತದ, ಇದು ಹೇಳಬೇಕನ್ನಿಸ್ತದ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಜವಾಗ್ಲೂ ಪರಮ ಪೂಜ್ಯರ ಆಶೀರ್ವಾದದಿಂದ, ಅದರೊಳಗೆ ಏನು ಸಂಶಯ ಇಲ್ಲ. ಸಾಕಷ್ಟು ಜನ ಹಗಲ ರಾತ್ರಿ ಕೆಲಸ ಮಾಡಿ ಸುಮಾರು 1 ವರ್ಷದಿಂದ ಬಾಳೆಹೊನ್ನೂರಿಗೆ ಹೋಗಿ ಎಲ್ಲೆಲ್ಲ ಕಾರ್ಯಕ್ರಮದಲ್ಲಿ ಹೋಗಿ ಯಾರ್ದು ನಾವು ಮರೆಯುವಂತಿಲ್ಲ. ಅಶೋಕ್ ಹಿರಿಯರು ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯ ಮಾತಾಡ್ತಾರೆ, ನನಗೆ ಫೋನ್ ಕೊಟ್ಟರು, ನಾನು ಫೋನ್ ಇಟ್ಟ. ಅದಕ್ಕಿಂತ ಮೊದಲು ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯಕ್ಕಿಂತ ಮೊದಲು ಸರ್ ಈ ಕಾರ್ಯಕ್ರಮಕ್ಕೆ ಏನಾದ್ರು ದೇಣಿಗೆ ಕೊಡಬೇಕಲ್ಲ ಅಂತ ನಾನು ಕೇಳಿ, ಹೇಳಪ್ಪ ಏನ್ ಕೊಡ್ಬೇಕಂತ ಕೇಳಿದ್ರು. ಸರ್ 2,51,000 ಕೊಡ್ಬೇಕಂತ ಹೇಳಿದ್ ನಾನು. ಆಯ್ತಪ್ಪ ಕೊಡ್ತೀನಿ. ಅದಾದ ಮೂಲಕ 2,51,000 ರೂಪಾಯಿ ನಮ್ಮ ನಂದಿ ಸರ್ ಅಲ್ಲ, ನಂದಿಯವರು ರಿಸಿಪ್ಟ್ ಹಾಕಿ ಕೊಟ್ಟರು. ಅದಾದ ನಂತರ ಹಾರ್ಕೋಡ್ ಚನ್ನವೀರ ಶಿವಾಚಾರ್ಯ ಜೊತೆ ಅವ್ರು ಮಾತಾಯ್ತು, ಫೋನ್ ಇಟ್ಟಿವಿ. ನನಗೆ ಹೇಳೋದನ್ನ ಕೂಡ ಕಂದೆ ನಾನೇ ಬಿಡಿಸ್ತೀವಲ್ಲ ಮಾಡ್ತೇನೆ. ಅಶೋಕ್ ಕೆರಿಯವರು ಬೆಂಗಳೂರು ಒಬ್ಬ ಅವ್ರ ಟೆಂಟ್ ಹೊಡೆಯವನ. ಇವತ್ತಿಗೂ ಕರ್ನಾಟಕ ಸರ್ಕಾರ ವಿಧಾನಸೌಧ ಏನೇ ಕಾರ್ಯಕ್ರಮ ಇದ್ದರೆ ಅವ್ರ ಹೆಸರನ್ನ ಟೆಂಟ್ ಆಗುತ್ತೆ, ಹೆಸರು ನನಗೆ ನೆನಪಿಲ್ಲ, ಏನೋ ಅದಾದ್ರು ಟಿವಿ ಸ್ಟಾರ್ಟ್ ಆಗ್ತದ. ಅವನಿಗೆ ಎಲ್ಲ ಸಾಮಾನು ಕೊಟ್ಟು ಟೆಂಟ್ ಹೊಡಿಸ್ಲಕ್ಕೆ ಏನ್ ಕರೋಡೋಳಗನ ಅಂತಾವ್. ನಾ ಒಂದು ಮಾತು ಹೇಳಿದ್ರೆ ನಾನೇ ಟೆಂಟ್ ಹೊಡಿಸ್ತಿಲ್ಲ ಅಂತ ಹೇಳಿದ್ರು. ಯಾಕೆ ಈ ಮಾತಿನ ತಾತ್ಪರ್ಯ? ಇಂಥ ಧರ್ಮ ಕಾರ್ಯಕ್ರಮಗಳು, ಧರ್ಮ ಉಳಿಸ್ತಕ್ಕಂಥ ಕಾರ್ಯಕ್ರಮಗಳು, ಅದಕ್ಕೆ ಮಾಡ್ತಕ್ಕಂಥ ಸಮಯದೊಳಗ ನಾವು ಮಾಡಕ್ಕೆ ಮುಂದೆ ನಿಂತರ ಸಾಕಷ್ಟು ಜನ ನಮಗ್ ಸಹಾಯ ಮಾಡುವಾಗ ನಾ ಬರ್ದಿರ್ಬೇಕಪ್ಪ 2,51,000, ನಾ ಕಳ್ಸೋದು 5 ಲಕ್ಷ ಕಳಿಸ್ತೀನಿ ಅಂಬೋದು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇದಕ್ಕೆಲ್ಲ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಗೊತ್ತಿರ್ಲಿ, ಇಲ್ಲಿ ಅನೇಕ ಸ್ನೇಹಿತರು ತಮ್ಗೆಲ್ಲರಿಗೂ ಗೊತ್ತಿರ್ಲಿ, ಈ ಕಾರ್ಯಕ್ರಮದ ಭವ್ಯ ಇಲ್ಲಿ ವಾತಾವರಣ ನಿರ್ಮಾಣ ಆಗುತ್ತೆ. ಬಸವ ಕಲ್ಯಾಣದೊಳಗೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಇವತ್ತು ನಾವು ಈ ಕಾರ್ಯಕ್ರಮ ಎದೆತಟ್ಟಿ ನಾವೆಲ್ಲರೂ ಓಡಾಡಿ ಮಾಡ ಪತ್ರಕರ್ತ ಸ್ನೇಹಿತರಿಗೆ ತಿಳಿಸ್ತೀನಿ. ಅದಕ್ಕೆ ಯಾರ ಕಾರಣ ಅಂದ್ರೆ ಹಾರ್ಕೋಡಿನ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದ ಬಲ ಕಾರಣ. ಸ್ನೇಹಿತರೆ, ಈ ಕಾರ್ಯಕ್ರಮದಿಂದ ಈ ನೆಲದ ಒಬ್ಬ ಶಾಸಕನಾಗಿ ನಾನು ಬಯಸೋದಿಷ್ಟೇ, ಈ ಕಾರ್ಯಕ್ರಮ ಅತ್ಯಂತ ಒಂದು ಸಂದೇಶ ಪ್ರತಿಯೊಂದು ಮನೆಗೆ, ಮನಕ್ಕೆ, ಮಕ್ಕಳಿಗೆ, ಯುವಕರಿಗೆ, ಯುವತಿಯರಿಗೆ ಮುಟ್ಟಬೇಕು. ಈ ಕಾರ್ಯಕ್ರಮ ಅವರ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು. ಯಾವ ರೀತಿ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದಾಗ ಮಹಾತ್ಮ ಗಾಂಧೀಜಿಯವರ ಜೀವನವೇ ಬದಲಾಗೋಗ್ತದೆ. ಎಷ್ಟೋ ಪ್ರಸಂಗಗಳು, ಎಷ್ಟೋ ಪುಸ್ತಕಗಳು, ಎಷ್ಟೋ ಸಿನಿಮಾಗಳು, ಎಷ್ಟೋ ಕಾದಂಬರಿಗಳು ಅವು ಓದ್ಕೊಂಡು ತಮ್ಮ ಜೀವನನೇ ಬದಲಾವಣೆ ಮಾಡ್ಕೊಂಡಿದ್ದು ನಾವು ಯಾರು ಮರೆಯುವಂತಿಲ್ಲ. ಹಾಗಾಗಿ ಯಾಕಂದ್ರ ನಾವೊಬ್ಬ ಶಾಸಕನಾಗಿ, ಈ ನೆಲದ ಸೇವಕನಾಗಿ, ಈ ನೆಲದ ಮಕ್ಕಳು, ಈ ನೆಲದ ವಿದ್ಯಾರ್ಥಿಗಳು ದುಶ್ಚಟಕ್ಕೆ ಬಲಿಯಾಗದೆ ಅವರ ಬದುಕು ಕಟ್ಕೊಳ್ಬೇಕಂತಕ್ಕಂಥದ್ದು ನನ್ನ ಆಸೆ ಆಗಿದೆ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ 22ನೇ ತಾರೀಕಿಗೆ ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಪರವಾಗಿ ಅತ್ಯಂತ ಕಾಳಜಿಯನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ ವೀರೇಶ್ ಯಡಿಯೂರಪ್ಪನವರು 22ನೇ ತಾರೀಕಿಗೆ ಬಂದು ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳ ನೇತೃತ್ವದಲ್ಲಿ, ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ರಂಭಾಪುರಿ
ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯರು ಬಾಳೆಹೊನ್ನೂರು ಅವರ ದಿವ್ಯ ಸಾನ್ನಿಧ್ಯ. ಉದ್ಘಾಟನೆ ಕಾರ್ಯಕ್ರಮದ ನೇತೃತ್ವ ನಮ್ಮ ನಿಮ್ಮೆಲ್ಲರ ಆದರಣೀಯ ಪರಮ ಪೂಜ್ಯರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅವತ್ತಿನ ಸಮ್ಮುಖ ಡಾಕ್ಟರ್ ಪ್ರಭು ಸಾರಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಸಿಂದಗಿ, ವೇದಘೋಷ ಜಗದ್ಗುರು ರೇಣುಕಾಚಾರ್ಯ ತುಮಕೂರು ಅವತ್ತಿನ ಕಾರ್ಯಕ್ರಮದ ಸ್ವಾಗತವನ್ನು ಮಾಡತಕ್ಕಂಥದ್ದು ಈ ನೆಲದ ಶಾಸಕನಾಗಿ ನಾನು ನಿಮ್ಮ ಸೇವಕ ಶರಣು ಸಲ್ಗರ್ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಹೇಳಿದಂತೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ನಿಮ್ಮೆಲ್ಲ ಆದರಣೀಯ ರೈತ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಉದ್ಘಾಟನೆ ಮಾಡ್ತಾರೆ. ಅದರ ಜೊತೆಗೆ ಶ್ರೀ ರಂಭಾಪುರಿ ಜಗದ್ಗುರುಗಳ ಭಾವಚಿತ್ರವನ್ನ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಭಾವಚಿತ್ರವನ್ನ ಉದ್ಘಾಟನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ರಹೀಂ ಖಾನ್ ರವರು, ಪೌರಾಡಳಿತ ಸಚಿವರು ಆದರಣೀಯ ರಹೀಂ ಖಾನ್ ರವರು ಹಾಗೂ ಹುಮ್ನಾಬಾದಿನ ಶಾಸಕರಾದಂತಹ ಸಿದ್ದು ಪಾಟೀಲ್ ಅವರು ಹಾಗೂ ಹುಮ್ನಾಬಾದಿನ ಮಾಜಿ ಶಾಸಕರಾದಂತಹ ರಾಜಶೇಖರ್ ಪಾಟೀಲ್ ಅವರು, ಶ್ರೀಮತಿ ಮಾಲಾ ಬಿ ನಾರಾಯಣ್ ರವರು, ಪ್ರಭು ಚವ್ಹಾಣ್ ರವರು, ಶೈಲೇಂದ್ರ ಗಂಗಾಳೆ ಅವರು, ಮಾರುತಿರಾವ್ ಮೂಳೆ ಅವರು, ಶ್ರೀ ಎಂ ಡಿ ಸಗಿರುದ್ದೀನ್ ಅಧ್ಯಕ್ಷರು ನಗರಸಭೆ ಬಸವಕಲ್ಯಾಣ್ ರವರು, ಬಸವೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂತಹ ಬಸವರಾಜ್ ಕೋಟೆ ಅವರು, BSS ಅಧ್ಯಕ್ಷರಾದಂತಹ ಎಂ ಗಾಯಕ್ವಾಡ್ ಅವರು, ಮನೋಹರ್ ಮೈಸಿ ಅವರು, ಅರ್ಜುನ್ ಕನಕರವರು, ಅನೇಕ ಜನ ಗಣ್ಯರು ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅವತ್ತಿನ ವಿಶೇಷ ಉಪನ್ಯಾಸವನ್ನ ಡಾಕ್ಟರ್ ಜಯಶ್ರೀ ಮಲ್ಲಿಕಾರ್ಜುನ್ ಹೊಸಮನಿ ಲಕ್ಷ್ಮೇಶ್ವರ್ ಅವರು ಮಾಡಲಿದ್ದಾರೆ. ಅದರ ಜೊತೆಗೆ ಅನೇಕ ಈ ನಾಡಿನ ಸ್ವಾಮೀಜಿಗಳು, ಚಿಂತಕರು, ದಾರ್ಶನಿಕರು, ಉಪನ್ಯಾಸಕರು, ಪರಮ ಪೂಜ್ಯರ ಹಾರ್ಕೂರಿನ ಮಠದ ಭಕ್ತರು, ರಂಭಾಪುರಿ ಜಗದ್ಗುರುಗಳ ಅನೇಕ 16,000 ಭಕ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಇದು ಬರೀ 22ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ವಿವರಿಸ್ತಾ ಇದ್ದಾರೆ. ನಾನು ಪ್ರತಿ ದಿವಸದ ಕಾರ್ಯಕ್ರಮ ವಿವರವಾಗಿ ಹೇಳೋದಿಲ್ಲ. ನಾನು ಪತ್ರಿಕೆಯನ್ನ ತಮ್ಮ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕೇಂದ್ರದ ಸಚಿವರಾದಂತ ಸನ್ಮಾನ್ಯ ಶ್ರೀ ವಿ ಸೋಮಣ್ಣನವರು, ಇನ್ನೋರ್ವ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ರಾಜ್ಯಾಧ್ಯಕ್ಷರು, ಶಿಕಾರಿಪುರದ ಶಾಸಕರು ಆದಂತ BY ವಿಜೇಂದ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಕೇಂದ್ರದ ಸಚಿವರು, ನಮ್ಮ ನಿಮ್ಮೆಲ್ಲರ ಹಿರಿಯರು, ಇವತ್ತು ಮ್ಯಾನ್ ಆಫ್ ರೋಡ್ ಕನೆಕ್ಟಿವಿಟಿ ಅಥವಾ ಮ್ಯಾನ್ ಆಫ್ ಕನೆಕ್ಟಿವಿಟಿ ನಿತಿನ್ ಗಡ್ಕರಿ ಅವರು ಕೂಡ ವಿಶೇಷ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಇನ್ನೋರ್ವ ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಏಕನಾಥ್ ಶಿಂದೆ ಅವರು, ಹೀಗೆ ಅನೇಕ ದೊಡ್ಡ ದೊಡ್ಡ ಗಣ್ಯರು, ದೊಡ್ಡ ದೊಡ್ಡ ಮಹಾನ್ ಸ್ವಾಮೀಜಿಗಳು, ಬುದ್ಧಿಜೀವಿಗಳು ಈ ನಾಡಿನ ಬಗ್ಗೆ ಚಿಂತನೆ ಮಾಡಬೇಕು, ಭವ್ಯ ಭಾರತವನ್ನು ಕಟ್ಟಬೇಕು, ಹೊಸ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ಅದೆಷ್ಟೋ ಒಳ್ಳೆಯ ಉದ್ದೇಶ ಇಟ್ಕೊಂಡ ಅನೇಕ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಪತ್ರಕರ್ತರಲ್ಲಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ತೇನೆ, ನಿಮಗಾಗಿ ವಿಶೇಷವಾದಂತಹ ಆಸನದ ವ್ಯವಸ್ಥೆ ನಾವೆಲ್ಲರೂ ಸೇವೆ ಮಾಡ್ತೀವಿ. ಹಾಗಾಗಿ ಈ ಕಾರ್ಯಕ್ರಮದ ಸಾರವನ್ನ ತಾವು ನಾಡಿನ ಮೂಲೆ ಮೂಲೆಗೆ ಮುಗಿಸ್ತಕ್ಕಂಥ ಜಿಮ್ಮೆದಾರಿ ತಮಗಂತ ತಾವು ವಿನಂತಿ ಮಾಡ್ತೀವಿ, ಆದೇಶ ಅಲ್ಲ. ಹಾಗಾಗಿ ಈ ನೆಲದ ಸೇವಕನಾಗಿ, ಶಾಸಕನಾಗಿ, ಹಾರ್ಕೂರು ಮಠದ ಭಕ್ತನಾಗಿ ನಾನು ಮತ್ತೊಮ್ಮೆ ಸಮಸ್ತ ನಾಡಿನ ರಂಭಾಪುರಿ ಜಗದ್ಗುರುಗಳ ಅದೆಷ್ಟೋ ಭಕ್ತರು, ಹಾರ್ಕೂರು ಮಠದ 16,000 ಕೋಟಿ ಭಕ್ತರು, ವಿಶ್ವಗುರು ಬಸವಣ್ಣನವರ ಕೋಟಿ ಭಕ್ತರು ಅದೆಷ್ಟು ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇರೋನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗುವ ಜೊತೆಗೆ ಒಂದು ಉತ್ತಮವಾದಂತಹ ಸಂದೇಶ
ಈ ನಾಡಿಗೆ ಕೊಡ್ಬೇಕು. ಇಲ್ಲಿಂದ ಒಂದು ಒಳ್ಳೆ ಸಂದೇಶ ತಗೊಂಡು ಬದುಕನ್ನ ನೆಟ್ಟಿಗೆ ಮಾಡ್ಕೊಳ್ಳೋದ್ರ ಮುಖಾಂತರ ಈ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲಸ ಈ ಕಾರ್ಯಕ್ರಮದಿಂದ ನಡೀಬೇಕು ಅಂತೇಳಿ ಶುಭ ಹಾರೈಸಿ ಮತ್ತೊಮ್ಮೆ ವೇದಿಕೆ ಮೇಲಿರುವ ಹರಕೂರಿನ ಚಂದ್ರೀ ಶಿವಾಚಾರ್ಯ ಮತ್ತು ಘನಲಿಂಗ ಶಿವಾಚಾರ್ಯ ಪಾದಗಳಿಗೆ ನಮಸ್ಕರಿಸ್ತೇನೆ. ಧನ್ಯವಾದಗಳು.